ಸರ್ ಏನಿದು ಉದ್ದೇಶ? ಇದು ಮನೆ ಪೊಲೀಸ್ ಅಂತ ಸರ್. ಮನೆ ಪೊಲೀಸ್ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ವತಿಯಿಂದ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಅಂದರೆ ನಿಮಗೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅವರಿಗೆ ಸ್ಟೇಷನ್ಗೆ ಬರೋಕ್ಕಾಗಲ್ಲ, ಇಲ್ಲಿ ಮನೆಯಿಂದಲೇ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಮನೆಗೆ ಅಲ್ಲಿ ಸ್ಟೇಷನ್ಗೆ ಬರೋಕ್ಕಾಗಲ್ಲ ನಿಮಗೆ. ಒಬ್ಬೊಬ್ಬರು ಸ್ಟೇಷನ್ಗೆ ಬರೋಕ್ಕೆ ಅವ್ರಿಗೆ ಟೈಮು ಸಿಗೋಲ್ಲ, ಇದು ಆಗಲ್ಲ. ಅವರು ಎಂಪ್ಲಾಯೀಸ್ ಇರ್ತಾರೆ, ಎಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ, ಅವರಿಗೆ ಟೈಮೇ ಸಿಗೋಲ್ಲ, ಬಿಡುವ ಸಿಗೋಲ್ಲ. ಬರೋದು ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನೀವು ಇಮಿಡಿಯೇಟಾಗಿ ನೀವು ಯಾವಾಗ ನಿಮಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ 112 ವಯಸ್ಸೊಳಗೆ ಕಾಲ್ ಮಾಡಿದ್ರೆ ವಯಸ್ಸೊಳಗೆ ಬರ್ತದೆ. ವಯಸ್ಸೊಳಗೆ ರೆಸ್ಪಾನ್ಸ್ ಮಾಡಿದ್ರು ಕೂಡ ಇದು ನಾವು 3 ಜನ ಬೀಟ್ ಸಿಬ್ಬಂದಿಗಳಿದೇವಲ್ಲ, ಅವ್ರಿಗೆ ಯಾರಿಗಾರು ಒಬ್ಬರಿಗೆ ನೀವು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಯಾರಾದರೂ ಒಬ್ಬರು ರೆಸ್ಪಾನ್ಸ್ ಮಾಡ್ತಾರೆ. ಅದರೊಳಗೆ ಬಂದುಬಿಟ್ಟು ನಿಮ್ಮ ಸಮಸ್ಯೆ ಏನಂತಂದ್ಬಿಟ್ಟು ನಾವು ಬಗೆಹರಿಸಿ ಬರ್ತೇವೆ. ಮತ್ತೆ ಅದರಲ್ಲಿ QR ಇದೆಯಲ್ಲ ಮೇಡಮ್, ಅದು ಜನಸ್ಪಂದನ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ನಿಮ್ಮ ಒಂದು ಫೀಡ್ಬ್ಯಾಕ್ನ ನೀಡ್ಬೋದು. ಪೊಲೀಸ್ ಪ್ರತಿಸ್ಪಂದನೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಫೀಡ್ಬ್ಯಾಕ್ನ ಸಹ ಫೀಡ್ಬ್ಯಾಕ್ ಕೊಡ್ಬೋದು. ಅಂದರೆ ಎಲ್ಲ ಮನೆಗೆ ಹೋಗಿ ನೀವು ಪ್ರತಿಯೊಂದು ಮನೆಗೆ ಇದು ಒಂದು ಬೀಟ್ ನಾವು ಮಾಡ್ತಿದ್ದೀವಿ, 16ನೇ ಬೀಟು. ಅದೇ ಥರ 1 ರಿಂದ 20 ಬೀಟ್ ಇದಾವೆ. ಅವರಿಗೆಲ್ಲ ಇಡೀ ನಮ್ಮ ವೈಯಕ್ತಿಕ ಎಷ್ಟು ಲಿಮಿಟ್ಸ್ ಇದಾರಲ್ಲ, ಆ ಲಿಮಿಟ್ಸ್ ಎಲ್ಲರಿಗೆ ಒಂದಿಷ್ಟು ಸಿಬ್ಬಂದಿಗಳಿಗೆ 3 ಜನ 4 ಜನ ಸಿಬ್ಬಂದಿಗಳಿಗೆ ಒಬ್ಬರು ಉಸ್ತುವಾರಿ ಅಧಿಕಾರಿ ಆಮೇಲೆ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ. ಈ ಥರ ಮನೆಗೆ ಕೊಡಿಸಿ ಇದ್ರ ರೆಸ್ಪಾನ್ಸ್ ಹೆಂಗಿರುತ್ತೆ, ನಿಮಗೆ ಇದ್ರದ್ದು ಇದು ಹೆಂಗಾಗುತ್ತೆ ಅಂತಂದ್ಬಿಟ್ಟು ಆಮೇಲೆ ನಿಮಗೆ ಇದು ಮಾಡ್ಬೋದು. ಅದರಲ್ಲಿ QR ಕೋಡ್ ಇದೆಲ್ಲ ನಿಮಗೆ ಏರಿಯಾ ವಹಿಸಿರ್ತಾರ, ಈ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಓಕೆ, ಇದೀಗ ನಿಮ್ದು ವೈಯಾಲಿಕಾವಲ್ಲ ನಕ್ಷೆ ಈ ಬೀಟ್ನ ಒಂದು ಉಸ್ತುವಾರಿ ಸಿಬ್ಬಂದಿಗಳು. ಓಕೆ, ಈ ಬೀಟಿಗೆ ಈ ಏರಿಯಾಕ್ಕೆ ನೀವು ಉಸ್ತುವಾರಿ. ಓಕೆ ಮ್ಯಾಮ್, ಓಕೆ ಸರ್. ನೋಡಿ ಸರ್, ಈ ಥರದ್ದು ಒಂದು ಮ್ಯಾಪ್ ಇದೆ. ಇದು ಇದಕ್ಕೆ ಉಸ್ತುವಾರಿ ನಾವು ಇರ್ತೇವೆ, ವಯಸ್ಸಾಳು ಇರ್ತಾರೆ. ಆದ್ರೆ ಇದಕ್ಕೆ ಈ ಏರಿಯಾಕ್ಕೆ ಇಂತಿಷ್ಟು ಮ್ಯಾಪ್ನಾಗ ಇರೋ ಇಷ್ಟು ಏರಿಯಾಕ್ಕೆಲ್ಲ ಇದ್ರ ನಮ್ಮ ಏರಿಯಾ ಇರುತ್ತೆ. ನಮ್ಗೆ ಸಂಬಂಧ ಏನಿದ್ರು ನೀವೇ ಜವಾಬ್ದಾರಿ. ಏನಿದ್ರು ನಾವು ಜವಾಬ್ದಾರಿ, ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೇವೆ. ನೀವು ಏನ್ ಹೇಳ್ತೀವಿ ಅವರು ಹಿರಿಯ ಅಧಿಕಾರಿಗಳೇ ಕನ್ವೆ ಮಾಡ್ತಾರೆ. ಹೌದೌದು, ಕೂಡಲೇ ಸಮಸ್ಯೆ ಇಲ್ಲಾಂದ್ರೆ ನಮ್ಮ ಸೇನೆ ಹಿರಿಯ ಅಧಿಕಾರಿಗಳಿಗೆ ನಾವು ಅದನ್ನ ತಿಳಿಸ್ತೀವಿ, ಅವ್ರು ಅದನ್ನ ಬಗೆಹರಿಸ್ತಾರೆ. ಥ್ಯಾಂಕ್ ಯು ಸರ್. ಬನ್ನಿ.